ಮೊದಲಿಗೆ ಆನೇಕಲ್ ಭಾಗದಲ್ಲಿ ಸ್ನೇಹಿತನ ಮನೆಗೆ ಬಂದಿದ್ದಂತಹ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಮಾಡಲಾಗಿದೆ. ಎಕ್ಸಾಕ್ಟ್ ಆಗಿ ಈ ಕೃತ್ಯ ನಡೆದಿರೋದು ಆನೇಕಲ್ ಭಾಗದ ದೊಡ್ಡ ನಾಗಮಂಗಲದ ಸಾಯಿ ಲೇಔಟ್ನಲ್ಲಿ. ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯ ದೊಡ್ಡ ನಾಗಮಂಗಲದ ಸಾಯಿ ಲೇಔಟ್ನಲ್ಲಿ ತನ್ನ ಸ್ನೇಹಿತನ ಮನೆಗೆ ಬಂದಂತಹ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಮಾಡಿಬಿಟ್ಟಿದ. 3 ದಿನಗಳ ಹಿಂದೆ ನಡೆದಿರುವಂಥ ಕೃತ್ಯ ಈಗ ಲೇಟಾಗಿ ಬೆಳಕಿಗೆ ಬರ್ತಾ ಇದೆ. ಆ ಮಹಿಳೆ ಸ್ನೇಹಿತನ ಮನೆಯಲ್ಲಿ ಇರೋವಾಗಲೇ ಇಬ್ಬರು ಎಂಟ್ರಿ ಆಗ್ತಾರೆ ಕಿರಾತಕರು. ಬರ್ತಿದಂಗೆನೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಎದುರಿಸಿ ಅತ್ಯಾಚಾರ ಮಾಡಿದ್ದಾರೆ. ಮಹಿಳೆ ಮೇಲೆ ಅತ್ಯಾಚಾರ ಆದಮೇಲೆ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಸ್ನೇಹಿತೆಯ ಅಕೌಂಟ್ನಿಂದ ಹಣ ಹಾಕಿಸ್ತಾಳೆ ಆ ಮಹಿಳೆ. ಅದು ಯಾವುದಕ್ಕೆ? ಬೆಟ್ಟಿಂಗ್ ಆ್ಯಪ್ನ ಅಕೌಂಟ್ಗೆ ಹಣ ಹಾಕಿಸ್ತಾರೆ ಆರೋಪಿ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಆಮೇಲೆ ಅವರಿಬ್ಬರು ಅಂದರೆ ಸ್ನೇಹಿತನ ಮತ್ತು ಆ ಮಹಿಳೆಗ ಇಬ್ಬರ ಮೊಬೈಲ್ಗಳನ್ನು ಕಿತ್ಕೊಂಡು ಓಡ್ಬಿಡ್ತಾರೆ ಈ ಕಿರಾತಕರು. ಸಾಲದಕ್ಕೆ ಮನೆಯಲ್ಲಿದ್ದ ಫ್ರಿಡ್ಜು, ವಾಷಿಂಗ್ ಮಿಷಿನ್ ಎಲ್ಲವನ್ನು ತಗೊಂಡು ಹೋಗ್ಬಿಡ್ತಾರೆ. ಘಟನೆ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ 3 ಶಂಕಿತ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಈಗ ತನಿಖೆ ಮುಂದುವರಿತಾ ಇದೆ. ಹಲವು ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ. ಅಷ್ಟಕ್ಕೂ ಆ ಮಹಿಳೆ ತನ್ನ ಸ್ನೇಹಿತನ ಮನೆಗೆ ಬಂದಿದ್ಯಾಕೆ? ಆ ಬಂದಿದೆ ಅಂತ ಗೊತ್ತಾದ ತಕ್ಷಣ ಇವರು ಈ ಕಿರಾತಕರು ಮನೆ ಒಳಗಡೆ ಹೋಗ್ತಾರೆ. ಅಂದರೆ ಶಂಕಿತ ಕಿರಾತಕರು ಇವರೇ. ಇವರನ್ನು ಅರೆಸ್ಟ್ ಮಾಡಿ ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಪೊಲೀಸರು ಒಂದು ಕಡೆ. ಆಮೇಲೆ ಇದೇ ಮನೆ ಒಳಗಡೆ ಈ ಅತ್ಯಾಚಾರ ಆಗಿರೋದು, ಸಾಮೂಹಿಕ ಅತ್ಯಾಚಾರ ಆಗಿರೋದು, ಗ್ಯಾಂಗ್ ರೇಪ್ ಆಗಿರೋದು. ಸೊ ಮನೆ ಒಳಗಡೆ ಬರ್ತಿದ್ದಂಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸ್ತಾರಂತೆ ಈ ಆರೋಪಿಗಳು. ಪೊಲೀಸರಿಗೆ ಎದುರಿಸ್ತೀನಿ ಅಂತ ತಕ್ಷಣ ಆ ಮಹಿಳೆ ಯಾಕೆ ಎದುರ್ಕೋಬೇಕಾಗಿತ್ತು? ಅಂಥ ತಪ್ಪೇನ ಏನು ಮಾಡಿದ್ರು ಆ ಮಹಿಳೆ? ಅದನ್ನೂ ಅನುಮಾನ ಹುಟ್ಟುತ್ತೆ. ಸೊ ನಾನು ಹೇಳ್ತಾ ಇದ್ನಲ್ಲ, ಈ ಅನುಮಾನಗಳು ಹುಟ್ಟಿಸ್ತಾ ಇದೆ. ಮನೆಗೆ ಬಂದಿದ್ದು ಯಾಕೆ ನೋಡಿ, ಇದು ಫ್ರಿಡ್ಜು, ವಾಷಿಂಗ್ ಮಿಷಿನ್ ಎರಡನ್ನೇ ಎತ್ಕೊಂಡು ಹೋಗಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ 3 ಜನ ಶಂಕಿತ ಆರೋಪಿಗಳು ಸಿಕ್ಕಿದ್ದಾರೆ. ಬರ್ತಿದ್ದಂಗೆ ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಹೆದರಿಸ್ಬಿಟ್ಟು ಅತ್ಯಾಚಾರ ಮಾಡಿದ್ದಾರೆ. ಒಂದು ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಏನಾಗ್ತಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ಆ ಮಹಿಳೆ ಹೇಳಬೇಕು, ಇಲ್ಲ ಆ ಸ್ನೇಹಿತ ಹೇಳಬೇಕು. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಆ ಮನೆಗೆ ಬರೋದು ಯಾರಿಗೂ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ. ಸೊ ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಏನಾದರೂ ಬಂದರು ಅಂತ ಈ ಆರೋಪಿಗಳು. ಇರಲಿ, ಅದು ಒತ್ತೊಟ್ಟಿಗಿರಲಿ. ಮತ್ತೊಂದು ಕಡೆ ಈ ಮಹಿಳೆ ತನ್ನ ಸ್ನೇಹಿತನ ಮನೆಗೆ ಬರ್ತಿದ್ದಾನೆ, ಅದು ಮನೇಲಿ ಯಾರೂ ಇಲ್ಲದಿರೋ ಟೈಮಲ್ಲಿ ಅಂತೇಳಿ ಆ ಮೂವರಿಗೆ ಗೊತ್ತಾಗಿದ್ದಂಗೆ ಹಲವು ಅನುಮಾನಗಳು ಹುಟ್ಟಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈನ್ನಲ್ಲಿ. ರಾಘವೇಂದ್ರ, ಯಾವುದೇ ಒಂದು ಕೃತ್ಯ ನಡೆದರೂ ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ, ಒಂದು ಕಥೆ ಇರುತ್ತೆ. ಸೊ ಈಗಾಗಿರೋದ್ರಲ್ಲಿ ಹಲವು ಅನುಮಾನಗಳು ಹುಟ್ಕೊಳ್ತಾ ಇದೆ. ಫಸ್ಟ್ ಆಫ್ ಆಲ್, ಮನೆಗೆ ಈ ಸ್ನೇಹಿತ ಮತ್ತು ಆ ಮಹಿಳೆ ಇದ್ದಂಥ ಸಂದರ್ಭದಲ್ಲಿ ಈ 3 ಜನ ಎಂಟ್ರಿ ಕೊಡ್ತಾರೆ. ಕೊಟ್ಟ ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸಿದ್ರೆ ಮಹಿಳೆ ಯಾಕೆ ಎದುರ್ಕೊಳ್ಬೇಕಾಗಿತ್ತು? ಅಂಥ ತಪ್ಪೇನು ಮಾಡಿದ್ರು? ಆಮೇಲೆ ನಂತರ ಅತ್ಯಾಚಾರ ಆದಮೇಲೆ ಏನೋ ದುಡ್ಡಿಗೆ ಡಿಮ್ಯಾಂಡ್ ಇಡ್ತಾರಂತೆ. ಸೊ ದುಡ್ಡು ಡಿಮ್ಯಾಂಡ್ ಮಾಡಿದ್ದು ಯಾಕೆ? ಆಮೇಲೆ ಅದನ್ನು ಯಾವುದೋ ಒಂದು ಬೆಟ್ಟಿಂಗ್ ಆ್ಯಪ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರಲ್ಲ. ಸೊ ಹಲವು ರೀತಿಯ ಅನುಮಾನಗಳು ಹುಟ್ಟಾಗ್ತಾ ಇದೆ. ಓವರಾಲ್ ಈ ಕೃತ್ಯದ ಬಗ್ಗೆ ಏನು ಕತೆ ಕಟ್ತಾ ಇದ್ದಾರೆ ಅಂತ ಇವರು. ಎಸ್ ಶರತ್, ಈ ಒಂದು ಘಟನೆ ನಡೆದಿರುವಂತದ್ದು ದೊಡ್ಡನಾಗಮಂಗಲದ ಸಾಯಿ ಲೇಔಟ್ ನಲ್ಲಿ 3 ದಿನದ ಹಿಂದೆ ನಡೆದಿರುವಂತಹ ಒಂದು ಘಟನೆ. ಈಗ ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸುಮಾರು ಇಬ್ಬರು ಸ್ನೇಹಿತನ ಮನೆಗೆ ಒಬ್ಬ ಮಹಿಳೆ ಬಂದಿದ್ದಾಗ ಇಬ್ಬರು ಆಸಾಮಿಗಳು ಎಂಟ್ರಿ ಕೊಟ್ಟು ಅಲ್ಲಿ ಬಹಳ ಮುಖ್ಯವಾಗಿ ಈಗ ನೀವೇ ಒಂದು ಮಾತನ್ನ ಹೇಳಿದ್ರೆ ಅಲ್ಲಿ ಭಯ ಪಡುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಆ ಒಂದು ವಿಚಾರವಾಗಿ ಪೊಲೀಸರು ಕೂಡ ಸಾಕಷ್ಟು ಅನುಮಾನಗಳಲ್ಲಿ ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. 3 ದಿನದ ಹಿಂದೆ ಆ ಸ್ನೇಹಿತನ ಮನೆಗೆ ಆ ಒಂದು ಮಹಿಳೆ ಯಾವ ಒಂದು ವಿಚಾರಕ್ಕೆ ಬಂದಿದ್ರು ಅನ್ನೋ ಒಂದು ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕ್ತಿದ್ದಾರೆ. ಆದ್ರೆ ಬಹಳ ಮುಖ್ಯವಾಗಿ ಅವರನ್ನ ಅಲ್ಲಿ ವಾಚ್ ಮಾಡಿ ಸಿಸಿ ಕ್ಯಾಮೆರಾಗಳಲ್ಲೂ ಕೂಡ ಆರೋಪಿಗಳ ಒಂದು ಮುಖದ ಒಂದು ಚೇಹರೆ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಅವರನ್ನ ವಾಚ್ ಮಾಡಿ ಆಕೆ ಬಂದು ಮನೆಗೆ ನುಗ್ಗಿ ಅವ್ರಿಗೆ ಬೆದರಿಸುವಂತ ಒಂದು ವೀಕ್ನೆಸ್ ಇವ್ರು ಯಾವ ರೀತಿ ಬಿಟ್ಕೊಟ್ಟಿದ್ರು ಅನ್ನೋದು ಕೂಡ ಬಹಳ ಮುಖ್ಯವಾದ ಒಂದು ವಿಚಾರ. ಪೊಲೀಸರಿಗೆ ದೂರು ನೀಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಅವರು ಭಯ ಪಡ್ತಿದ್ದಾರೆ, ಅಂದ್ರೆ ಅವರು ಎಲ್ಲೋ ಒಂದ್ ಕಡೆ ತಪ್ಪನ್ನ ಮಾಡಿದ್ದಾರೆ ಅಂತೇಳಿ ಅನ್ನಿಸ್ತಾ ಇರುವಂತದ್ದು. ಆ ಒಂದು ವೀಕ್ನೆಸ್ ಅನ್ನ ಇಟ್ಕೊಂಡು ಆ ಮಹಿಳೆ ಮೇಲೆ ಅತ್ಯಾಚಾರವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಬೆಟ್ಟಿಂಗ್ ಆ್ಯಪ್ಗೆ ಅಕೌಂಟ್ಗೆ ಅವನು ಹಣವನ್ನು ಕೂಡ ಹಾಕಿಸ್ಕೊಡ್ತದ್ದು. ಈಗಾಗಲೇ ಪೊಲೀಸರು CCTV ದೃಶ್ಯ ರಾಘವೇಂದ್ರ, ಈಗ ಕಂಪ್ಲೇಂಟ್
ಕಂಪ್ಲೇಂಟ್ ಶಾರದಾಪೇಟೆ ದಾಖಲಾಗಿದೆಯಲ್ಲ, ಮೋಹನಣ್ಣ. ಕಂಪ್ಲೇಂಟ್ ಕೊಟ್ಟಿದ್ಯಾರು? ಯಾಕಂದ್ರೆ ಈ ಹಿಂದೆ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಎದುರಿಸೋದಕ್ಕೆ ದುಡ್ಡೇನೋ ಇಸ್ಕೊಂಡ್ರು ಅಂತೇನೋ ಹೇಳ್ತಾ ಇದ್ರಿ. ಸೊ ಈಗ ಕಂಪ್ಲೇಂಟ್ ಕೊಟ್ಟಿರೋರು ಯಾರೀಗ ಹಿಂಗಾಯ್ತು ಘಟನೆ ಆಯ್ತು ಅಂತ ಹೇಳಿ? ಸದ್ಯಕ್ಕೆ ಆ ಒಂದು ಮಹಿಳೆ ಏನಿದ್ದಾರೆ, ಮಹಿಳೆಯೇ ಏನು ಮಹಿಳೆ ಮತ್ತೆ ಅವರ ಸ್ನೇಹಿತರೆ ಏನು ಕಂಪ್ಲೇಂಟ್ ಅನ್ನು ಕೂಡ ಈಗ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸದ್ಯಕ್ಕಂತೂ ತನಿಖೆ ಹಂತದಲ್ಲಿದೆ. ಈಗ ಪರಪ್ಪನ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೂಡ ಮಾಡ್ತಿರುವಂತದ್ದು. ತನಿಖೆಯ ನಂತರ ಇನ್ನಷ್ಟು ಸತ್ಯಾಸತ್ಯತೆ ಹೊರಬರುತ್ತೆ ಶರತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.